ಇತ್ತೀಚೆಗೆ ಕೊಲೆಯಾದ ಭಾಸ್ಕರ್ ಶೆಟ್ಟಿ ಒಡೆತನದ ಉಡುಪಿಯ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜೇಶ್ವರಿ ಶೆಟ್ಟಿಯ ಸಹೋದರಿ ರೇಣುಕಾ ಶೆಟ್ಟಿ ದಾಂಧಲೆ ನಡೆಸಿದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಭಾಸ್ಕರ್ ಶೆಟ್ಟಿ ಕೊಲೆಯಾದ ನಂತರದಿಂದ ಅವರ ಆಸ್ತಿಗಾಗಿ ತಾಯಿ ಹಾಗೂ ಪತ್ನಿಯ ಸಂಬಂಧಿಕರ ನಡುವೆ ಕಿತ್ತಾಟ ನಡೀತಾ ಇದೆ. ಇದರ ಮುಂದುವರಿದ ಭಾಗ ಎಂಬಂತೆ ಇಂದು ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್ಗೆ ಬಂದ ಸಹೋದರಿ ರೇಣುಕಾ ಶೆಟ್ಟಿ ಹೋಟೆಲ್ನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಯುವಕರಿಗೆ ಬೆದರಿಕೆ ಒಡ್ಡಿದ್ದಾಳೆ ಎನ್ನಲಾಗಿದೆ. ಈ ವೇಳೆ ಹೋಟೆಲ್ಗೆ ಬಂದ ಭಾಸ್ಕರ್ ಶೆಟ್ಟಿ ಅವರ ತಾಯಿ ಗುಲಾಬಿ ಶೆಟ್ಟಿ ಹಾಗೂ ರೇಣುಕಾ ಶೆಟ್ಟಿ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಉಡುಪಿ ಠಾಣಾ ಪೊಲೀಸರು ಆಗಮಿಸಿ ಎರಡೂ ಕಡೆಯವರನ್ನ ಠಾಣೆಗೆ ಕರೆಸಿದ್ದಾರೆ ಎನ್ನಲಾಗಿದೆ. ಭಾಸ್ಕರ್ ಶೆಟ್ಟಿ ಒಡೆತನದ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಈ ಮೊದಲು ರಾಜೇಶ್ವರಿಯ ಸಹೋದರಿ ರೂಪಾ ಶೆಟ್ಟಿಯ ಗಂಡ ಮತ್ತು ಭಾಸ್ಕರ್ ಶೆಟ್ಟಿ ಪಾಲುದಾರಿಕೆಯಲ್ಲಿ ಆರಂಭವಾಗಿತ್ತು. ತದನಂತರ ಪಾಲುದಾರಿಕೆಯನ್ನ ರದ್ದುಗೊಳಿಸಿ ಭಾಸ್ಕರ್ ಶೆಟ್ಟಿ ಅವರೇ ಹೋಟೆಲ್ ಅನ್ನ ನಡೆಸ್ತಾ ಇದ್ರು. ಭಾಸ್ಕರ್ ಶೆಟ್ಟಿ ಕೊಲೆಯಾದ ನಂತರದಿಂದ ರಾಜೇಶ್ವರಿ ಶೆಟ್ಟಿಯ ಸಹೋದರಿಯರು ದುರ್ಗಾ ಇಂಟರ್ನ್ಯಾಷನಲ್ನ ವ್ಯವಹಾರದ ಮೇಲೆ ಕಣ್ಣಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಮಗಳು ಒಟ್ಟಾದ ಪೂರ ಒಟ್ಟಾದ ಮಗಳು ಗೆತ್ತೆ ಮಗಳು ಪೂರ ಒಟ್ಟಾದ ಗೆತ್ತೆ ಇದು ಕೂಡ ಗುಂಡಾಟ ಗೋಲು ಗೋಲು ಮಾತ್ರ ನೋಡ್ತದೆ ಸ್ಟೇಷನ್ ಮಾಡಿದಾಗ ಸಂಘ ತಪ್ಪು ಅಂತ ಕೇಳಿದೆ ಎಲ್ಲ ಮಗಳ ಕೇಳಿದೆ ಯಾರು ಮಕ್ಕಳಾದ ಒಟ್ಟಾದ ಅಣ್ಣನ ಬಣ್ಣಲ್ಲ ಅಪ್ಪೆಲ್ಲ ಬಾವೆಲ್ಲ ಅಬೇಕಲ್ಲ ಅಬೇಕಲ್ಲ ಹೇಳ್ತಾರೆ ಗೊತ್ತೊಮ್ಮೆ ಗುಡ್ಡೆ ಅಲ್ಲ ಅಲ್ಲ ಗುಡ್ಡೆ ಆ ಮರನೇ ಗೇಟಿ ಹೊಡೆದು ಮಗನ ಹೋಟೆಲ್ ಆಗುದು ಒಬ್ಬರು ಏನ ಮುರಾಡ್ ಒಂದು ಜನ ಹಾಗೆ ಕೊಟ್ಟೆ ಒಂದೇ ಆಗ ತುಂಬ ಬಂದೆ ಅಲ್ಲೆಲ್ಲ ತೋಳಿ ಅಲ್ಲ ಒಳ್ಳೆ ಬರ್ತೀನಿ ಇದು ಸಂಬಂಧ ಅಲ್ಲಿ ಗೊತ್ತೋ ಕಟ್ಟಿ ಜಾಗ మొగలు నుంచి కుళ్ళు పండుగ మద్దు పోతాయి యాంకు 4 ಬಿ.ಪಿ ಒಂದು ನಿಮ್ಮನಿ ಜಾರ ಇವಾಗ ಹೈಟೆಕ್ದ ಮದ್ದು 30 ವರ್ಷ ಉಂಟು ಹೈಟೆಕ್ದ ಮದ್ದು ಯಾನು ಓರ ಬೋದು ಚಕ್ ಮಾಡ್ತದೆ ಮದ್ದು ವರ್ಷ ಇತ್ತೆ ಅದೇ ಬೋದು ಪೊಗ್ಗನಾಗ ಮೂಲ ಮೂಲ್ ಬೋದು ಗೊತ್ತಾಗ ಅದ್ರದ್ದೇ ಅನ್ಕಿರೋ